ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಲ್ಯಾನ್ ನಾವು ನಾರ್ತ್ ಸೈಡ್ ರೋಡ್ ಇರುತ್ತೆ. ಇವತ್ತು ಸ್ವಲ್ಪ ನಾವು ಚೇಂಜಸ್ ಮಾಡ್ಕೊಂಡಿವಿ ಪ್ಲ್ಯಾನ್ ಒಳಗೆ. ಅಂದರೆ ಪ್ಲ್ಯಾನ್ ಡಿಸೈನ್ ಒಳಗೆ ನಾವು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿವಿ. ವಾಲಿಗೆಲ್ಲ ಸ್ವಲ್ಪ ಹ್ಯಾಚಿಂಗ್ ಮಾಡ್ಕೊಂಡು ಇವತ್ತು ಪ್ಲ್ಯಾನ್ ಹಾಕೀವಿ. ಸೊ ಕ್ಲಿಯರಾಗಿ ಕಾಣಲಿ ಅನ್ನೋ ಪರ್ಪಸಿಂದ ನಾವು ಆ ಥರ ಮಾಡಿರ್ತೀವಿ. ನಾರ್ತ್ ಸೈಡ್ ನಮ್ದು 2 ಬೆಡ್ರೂಮ್ ಮನೆ ಇರ್ತೈತಿ, ಆಮೇಲೆ 2 ಪ್ಯಾಟೇಜ್ ಇರ್ತವೆ. ಸೊ ಏನು ಎಷ್ಟು ಸೈಜಿನ ಹೆಂಗಿರ್ತವೆ ರೂಮನ್ನು ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ವೆಲ್ಕಮ್ ಟು ದ ಪ್ಲ್ಯಾನ್. ಇವತ್ತು ಪ್ಲ್ಯಾನ್ ನೋಡ್ಬೋದು, ನಮ್ದು ನಾರ್ತ್ ಸೈಡ್ ರೋಡ್ ಇರ್ತೈತಿ. ಸೊ ನಮ್ದು ಮೇನ್ ಡೋರ್ ಕೂಡ ನಾವು ನಾರ್ತ್ ಸೈಡ್ ಫೇಸ್ ಮಾಡಿರ್ತೀವಿ. ಇದರಲ್ಲಿ ನೋಡ್ಬೋದು ನೀವು, ಇದು ನಮ್ದು ನಾರ್ತ್ ಸೈಡ್ ರೋಡ್ ಆಗಿರ್ತೈತಿ. ಅದೇ ರೀತಿ ಹಿಂದ್ಗಡೆ ನಮ್ದು ಸೌತ್ ಸೈಡ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲೇ ಲೆಫ್ಟ್ ಸೈಡ್ ಈಸ್ಟ್ ಇರ್ತೈತಿ, ರೈಟ್ ಸೈಡ್ ವೆಸ್ಟ್ ಇರ್ತೈತಿ. ಸೊ ನಾವು ಈಗ ಪ್ಲ್ಯಾನನ್ನು ಕಂಪ್ಲೀಟ್ ಆಗಿ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ನಾವು ಬಿಲ್ಟಪ್ ಏರಿಯಾ ನೋಡ್ಬಿಡೋಣ ಪ್ಲ್ಯಾನಿಂದ. ಇಲ್ಲಿ ಟೋಟಲ್ ನಮ್ದು ಸೈಟ್ ಏರಿಯಾ 40-60 ಸೈಟ್ ಆಗಿರ್ತೈತಿ. ಬಿಲ್ಟಪ್ ಏರಿಯಾ ನಾವು ನೋಡೋದಾದ್ರೆ ಝೂಮ್ ಇನ್ ಮಾಡತ್ತೀನಿ. ಇಲ್ಲಿ ನೋಡ್ಬೋದು ನೀವು, ನಮ್ದು ಅಗಲಕ್ಕೆ 35 ಫೀಟ್ 9 ಇಂಚ್ ಅಗಲಕ್ಕಿರುತ್ತೆ. ಅದೇ ರೀತಿ ನಮ್ದು ಉದ್ದಕ್ಕೆ ಇಲ್ಲೇ 34 ಫೀಟ್ 9 ಇಂಚ್ ನಮ್ದು ಉದ್ದಕ್ಕೆ ಇರ್ತೈತಿ. ಸೊ ಇದನ್ನು ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಝೂಮ್ ಇನ್ ಮಾಡತ್ತೀನಿ. ಇಲ್ಲೇ ನೋಡೋದಾದ್ರೆ ನಮ್ದು ಫಸ್ಟ್ ರೋಡ್ ಇಲ್ಲೇ ನಾರ್ತ್ ಸೈಡ್ ಇರುತ್ತೆ. ಸೊ ನಮ್ದು ನಾರ್ತ್ ಸೈಡಿಂದ ಇಲ್ಲೇ ಒಳಗಡೆ ಬಂದ್ರೆ ನಮ್ದೊಂದು ಕಾರ್ ಪಾರ್ಕಿಂಗ್ ಇರ್ತೈತಿ. ಇಲ್ಲೇ ಕಾರ್ ಪಾರ್ಕಿಂಗ್ ಸೈಜ್ ನೋಡ್ಬೋದು ನಾವು 20 ಫೀಟ್ 9 ಇಂಚ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 15 ಫೀಟ್ 9 ಇಂಚ್ ನಮ್ಗೆ ಉದ್ದಕ್ಕೆ ಸಿಗುತ್ತೆ. ಅದೇ ರೀತಿ ನೀವು ಇಲ್ಲಿ ಕಾರ್ ಪಾರ್ಕಿಂಗಿಂತ ಇಲ್ಲೇ ನಮ್ದು ನಾರ್ತ್ ಈಸ್ಟ್ ಸೈಡ್ ನಾವು ಇಲ್ಲಿ ನೋಡೋದಾದ್ರೆ ನಮ್ದು ಇಲ್ಲೊಂದು ಲಾನ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಲಾನ್ ಸೈಜ್ ನೋಡೋದಾದ್ರೆ 8 ಫೀಟ್ 3 ಇಂಚ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, ಉದ್ದಕ್ಕೆ 18 ಫೀಟ್ 9 ಇಂಚ್ ನಮ್ಗೆ ಇಲ್ಲೊಂದು ಲಾನ್ ಸ್ಪೇಸ್ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ ನಾವು ಇಲ್ಲೇ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಬಂದರೆ ಒಂದು ಸಿಟ್ಔಟ್ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಮೇನ್ ಡೋರ್ಕ್ಕಿಂತ ಮುಂಚೆ ಸಿಟ್ಔಟ್ ಅಂದರೆ ಇಲ್ಲೊಂದು ಸ್ಮಾಲ್ ಕಟ್ಟಿ ನಾವು ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ನೋಡೋದಾದ್ರೆ 15 ಫೀಟ್ ನಮ್ಗೆ ಇಲ್ಲೇ ಅಗಲಕ್ಕೆ ಸಿಗುತ್ತೆ, 5 ಫೀಟ್ 9 ಇಂಚ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಇಲ್ಲಿ ಆರಾಮಾಗಿ ನಾವು ಚೇರ್ ಹಾಕ್ಕೊಂಡು ಇಲ್ಲೇ ನಾವು ಕುಂದ್ರೋಕೆ ನಮ್ಗೆ ಸಾಕಷ್ಟು ಇಲ್ಲೇ ಜಾಗ ಸಿಗುತ್ತೆ. ನೆಕ್ಸ್ಟ್ ಇಲ್ಲೇ ಮೇನ್ ಡೋರಿಂದ ಒಳಗಡೆ ಬಂದರೆ ನಾವು ಇಲ್ಲೇ ಝೂಮ್ ಇನ್ ಮಾಡತ್ತೀನಿ. ಮೇನ್ ಡೋರಿಂದ ಒಳಗಡೆ ಬಂದರೆ ಒಂದು ಲಿವಿಂಗ್ ರೂಮ್ ನಮ್ಗೆ ಇಲ್ಲಿ ಸಿಗುತ್ತೆ. ಲಿವಿಂಗ್ ರೂಮ್ ಸೈಜ್ ನಮ್ಗೆ 15 ಫೀಟ್ ಅಗಲ ಸಿಗುತ್ತೆ ಇಲ್ಲಿಂದ ಇಲ್ಲಿ ತನ. ಅದೇ ರೀತಿ ನಮ್ಗೆ 12 ಫೀಟ್ ಉದ್ದ ಸಿಗುತ್ತೆ ಇಲ್ಲಿಂದ ಇಲ್ಲಿ ತನ. ನೆಕ್ಸ್ಟ್ ನಾವು ಇಲ್ಲೇ ಲಿವಿಂಗ್ ರೂಮ್ಗೆ ಒಂದು ಸಣ್ಣ ಪ್ಯಾಟಿಯೋನ ನಾವು ಇಲ್ಲೇ ಅಟ್ಯಾಚ್ ಕೊಟ್ಟಿರ್ತೀವಿ. ಅದ್ರ ಸೈಜ್ 5 ಫೀಟ್ ಬೈ 11 ಫೀಟ್ ಇರುತ್ತೆ. ಇಲ್ಲ ನಾವು ಸಣ್ಣ ಲಾನ್ ಅಂದರೆ ಇಂಡೋರ್ ಲಾನ್ ಟೈಪ್ ಇಲ್ಲೇ ನಾವು ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಇಲ್ಲೇ ಲಿವಿಂಗ್ ರೂಮಿಂದ ನೆಕ್ಸ್ಟ್ ಇಲ್ಲಿ ಒಳಗಡೆ ಬಂದರೆ ನಾವು ಇಲ್ಲೊಂದು ಡೈನಿಂಗ್ ಪ್ರೊವೈಡ್ ಮಾಡಿರ್ತೀವಿ. ಡೈನಿಂಗ್ ಸೈಜ್ ನಾವು ಇಲ್ಲಿ ನೋಡೋದಾದ್ರೆ 10 ಬೈ 10 ನಮ್ದು ಡೈನಿಂಗ್ ಏರಿಯಾ ಇರ್ತೈತಿ. ಸೊ ಇದು ಕೂಡ ನಮಗೆ ಭಾಳ ಸ್ಪೇಸಿಯಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲೇ ಡೈನಿಂಗಿಂದ ನಾವು ಒಳಗಡೆ ಹೋದರೆ ನಮ್ದು ಇಲ್ಲೊಂದು ನೆಕ್ಸ್ಟ್ ಇನ್ನೊಂದು ಪ್ಯಾಟಿಯೋ ಕೊಟ್ಟಿರ್ತೀವಿ ಇಲ್ಲೇ. ಅದ್ರ ಸೈಜ್ 10 ಫೀಟ್ ನಮ್ಗೆ ಅಗಲಕ್ಕಿರುತ್ತೆ, 4 ಫೀಟ್ ಇಲ್ಲಿ ಉದ್ದಕ್ಕಿರುತ್ತೆ. ನೆಕ್ಸ್ಟ್ ಇಲ್ಲೇ ನಾವು ಇಂಡೋರ್ ಗಾರ್ಡನ್ ಟೈಪ್ ಇಲ್ಲೇ ನಾವು ಮಾಡ್ಕೋಬಹುದೇ. ನೆಕ್ಸ್ಟ್ ಇಲ್ಲೇ ನಾವು ಸೌತ್ ಈಸ್ಟ್ ಡೈರೆಕ್ಷನ್ ಒಳಗೆ ನೋಡೋದಾದ್ರೆ ಆಗ್ನೇಯ ದಿಕ್ಕೊಳಗೆ ನಮ್ದು ಕಿಚನ್ ಇರುತ್ತೆ. ಕಿಚನ್ ಸೈಜ್ ನಮ್ದು 10 ಬೈ 10 ಇರುತ್ತೆ. ಸೊ ನಾವು ಕಿಚನ್ಗೆ ಇಲ್ಲೇ ಒಂದು ಯುಟಿಲಿಟಿ ಕೊಟ್ಟಿರ್ತೀವಿ ಮತ್ತು ಇಲ್ಲೊಂದು ಸ್ಟೋರ್ ರೂಮ್ ಕೂಡ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಸೊ ನಾವು ಇಲ್ಲೇ ಸ್ಟೋರ್ ರೂಮ್ ಸೈಜ್ ನೋಡೋದಾದ್ರೆ 5 ಫೀಟ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 6 ಫೀಟ್ ನಮಗೆ ಇಲ್ಲಿ ಉದ್ದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಯುಟಿಲಿಟಿ ಸೈಜ್ ನೋಡೋದಾದ್ರೆ ನಾವು 10 ಫೀಟ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 4 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ನಾವು ಇಲ್ಲಿ ಯುಟಿಲಿಟಿಯಿಂದ ಒಂದು ಬ್ಯಾಕ್ ಡೋರ್ನು ಕೂಡ ಪ್ರೊವೈಡ್ ಮಾಡಿರ್ತೀವಿ. ಹಿಂದ್ಗಡೆ ನಾವು ಇಲ್ಲೇ ಜಾಗ ಬಿಟ್ಟಿರ್ತೀವಿ. ಸೆಟ್ ಬ್ಯಾಕ್ ಎಷ್ಟೈತೆ ಅಂದರೆ 3.5 ಫೀಟ್ಸ್ ನಮ್ಗೆ ಇಲ್ಲೇ ಸೆಟ್ ಬ್ಯಾಕ್ ಸಿಗುತ್ತೆ. ಸೊ ಇದನ್ನು ನಾವು ಇಲ್ಲೇ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಇಲ್ಲೇ ಮಾಸ್ಟರ್ ಬೆಡ್ರೂಮ್ ನೋಡೋದಾದ್ರೆ ಸೌತ್ ವೆಸ್ಟ್ ಡೈರೆಕ್ಷನ್ ಒಳಗೆ ನಮ್ದು ಮಾಸ್ಟರ್ ಬೆಡ್ರೂಮ್ ಇರ್ತೈತಿ. ಮಾಸ್ಟರ್ ಬೆಡ್ರೂಮ್ ಸೈಜ್ ಎಷ್ಟೈತೆ ಅಂದರೆ 12 ಫೀಟ್ 9 ಇಂಚ್ ನಮ್ಗೆ ಅಗಲಕ್ಕೆ ಐತಿ, 10 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗ್ತೈತಿ. ಮಾಸ್ಟರ್ ಬೆಡ್ರೂಮ್ಗೆ ಒಂದು ನಾವು ಅಟ್ಯಾಚ್ ಆಗಿ ಟಾಯ್ಲೆಟ್ ಮತ್ತು ಬಾತ್ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ನಾವು ನೋಡೋದಾದ್ರೆ 7 ಫೀಟ್ ನಮಗೆ ಅಗಲಕ್ಕೆ ಸಿಗುತ್ತೆ, 4 ಫೀಟ್ ನಮ್ಗೆ ಉದ್ದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ಬಂದು ನಮ್ಗೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಮತ್ತು ಬಾತ್ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ನಾವು ನೋಡೋದಾದ್ರೆ 7 ಫೀಟ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 6 ಫೀಟ್ ನಮ್ಗೆ ಉದ್ದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ನಾವು ಗೆಸ್ಟ್ ಅಥವಾ ಕಿಡ್ಸ್ ಬೆಡ್ರೂಮ್ನ ಪ್ರೊವೈಡ್ ಮಾಡಿರ್ತೀವಿ ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ. ಅದರದ್ದು ನಾವು ಸೈಜ್ ನೋಡೋದಾದ್ರೆ 12 ಫೀಟ್ 9 ಇಂಚ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 11 ಫೀಟ್ ನಮ್ಗೆ ಉದ್ದಕ್ಕೆ ಸಿಗುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ನಾವು ಪ್ಲ್ಯಾನ್ ನೋಡಬಹುದು. ಭಾಳ ಬ್ಯೂಟಿಫುಲ್ ಆಗಿ ಇದನ್ನು ಪ್ಲ್ಯಾನ್ ನಾವು ರೆಡಿ ಮಾಡಿರ್ತೀವಿ. ನೆಕ್ಸ್ಟ್ ನಾವು ಇದರ ಸೆಟ್ ಬ್ಯಾಕ್ ಬಗ್ಗೆ ನೋಡೋದಾದ್ರೆ ಇಲ್ಲೇ ಮುಂದ್ಗಡೆ ನಮ್ಗೆ 15 ಫೀಟ್ 9 ಇಂಚ್ ಇಲ್ಲೇ ನಾವು ಕಾಂಪೌಂಡಿಂದ ಇಲ್ಲೇ ಮನೆ ವಾಲಿಗೆ ಜಾಗ ಬಿಟ್ಟಿರ್ತೀವಿ. ನೆಕ್ಸ್ಟ್ ಅದೇ ರೀತಿ ನಾವು ಇಲ್ಲೇ ಹಿಂದ್ಗಡೆ ಸೌತ್ ಕಡೆ ನೋಡೋದಾದ್ರೆ 3.5 ಫೀಟ್ ನಾವು ಬಿಟ್ಟಿರ್ತೀವಿ. ನೆಕ್ಸ್ಟ್ ಈ ಸೈಡ್ ವೆಸ್ಟ್ ಸೈಡ್ 1 ಫೀಟ್ 6 ಇಂಚ್ ಅಂದ್ರೆ 1.5 ಫೀಟ್ ಈ ಕಡೆ ಬಿಟ್ಟಿರ್ತೀವಿ. ನೆಕ್ಸ್ಟ್ ಈ ಕಡೆ 1 ಫೀಟ್ 9 ಇಂಚ್ ನಾವಿಲ್ಲೇ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂದರೆ ಈ ಈಸ್ಟ್ ಡೈರೆಕ್ಷನ್ ಕಡೆ ನಾವು ಬಿಟ್ಟಿರ್ತೀವಿ. ಸೊ ಇದು ನಮ್ದು ಕಂಪ್ಲೀಟ್ ಪ್ಲ್ಯಾನ್ ಆಗಿರ್ತೈತಿ.
ಇದು ಗ್ರೌಂಡ್ ಫ್ಲೋರ್ ಪ್ಲಾನ್ ಆಗಿರ್ತೈತಿ. ನಾವು ನೆಕ್ಸ್ಟ್ ಹೊರಗಡೆ ಸ್ಟೇರ್ಕೇಸ್ ಹಾಕೊಂಡು ಇದಕ್ಕೆ ಮೇಲ್ಗಡೆ ನಾವು ಬೇಕಂದ್ರೆ ಬಾಡಿಗೆ ಮನೆ ಕೂಡ ರೆಡಿ ಮಾಡ್ಕೋಬಹುದು. ಸೊ ಇದು ಕಂಪ್ಲೀಟ್ ಪ್ಲಾನ್ ಆಗಿರುತ್ತೆ. ಇನ್ನೊಂದ್ಸಲ ಝೂಮ್ ಔಟ್ ಮಾಡ್ತೀನಿ. ಸೊ ನಮಗೆ ಪ್ಲಾನ್ ಕರೆಕ್ಟಾಗಿ ಇಲ್ಲೇ ಕಾಣ್ತೈತಿ. ಇದು ನಮ್ದು ಪ್ಲಾನ್ ಆಗಿರುತ್ತೆ. ಇದೇ ರೀತಿ ಡೈಲಿ ಒಂದೊಂದು ಹೊಸ ಪ್ಲ್ಯಾನ್ಸ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನೀವು ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಪ್ಲ್ಯಾನ್ಸನ್ನು ಶೇರ್ ಮಾಡಿರಿ, ಅವ್ರಿಗೆ ಯೂಸ್ ಆಗಬಹುದು. ನೆಕ್ಸ್ಟ್ ನಾನು ನಾಳೆ ಮತ್ತು ಇನ್ನೊಂದು ಇದೇ ರೀತಿ ಪ್ಲ್ಯಾನನ್ನು ನಾನು ಡಿಫ್ರೆಂಟ್ ಆಗಿರೋ ಸೈಜು, ಡಿಫ್ರೆಂಟ್ ಆಗಿರೋ ಡೈರೆಕ್ಷನ್ ಪ್ಲ್ಯಾನ್ಸನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ. ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಹೋಪ್ ಇವತ್ತು ಎಲ್ಲರಿಗೂ ಪ್ಲ್ಯಾನ್ ಸ್ವಲ್ಪ ಕರೆಕ್ಟಾಗಿ ಕಾಣತೈತೆ ಅಂತೇಳಿ ನಾನು ಅಂದ್ಕೊಂಡಿನಿ. ಯಾಕಂದರೆ ಭಾಳಷ್ಟು ಜನ ಪ್ಲ್ಯಾನ್ ಅಷ್ಟೊಂದು ಕ್ಲಿಯರಾಗಿ ಕಾಣತಿದ್ದಿಲ್ಲ ಅಂತಂದು ಹೇಳಿದ್ರಿ ನನಗೆ. ಸೊ ಇವತ್ತು ನಾನೊಂದು ಬೇರೆ ಥರ ಪ್ಲ್ಯಾನ್ ಟ್ರೈ ಮಾಡೀನಿ, ನಿಮಗೆಲ್ಲ ಈಸಿ ಆಗಲಿ ಅಂತಂದು. ಸೊ ಕನ್ವೀನಿಯೆಂಟ್ ಐತೆ ಅಂತೇಳಿ ಅನ್ಕೊತೀನಿ. ಇದೇ ರೀತಿ ಹೊಸ ಪ್ಲ್ಯಾನ್ಸ್ ನಾನು ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನಿಮ್ಗೆ ಪ್ಲ್ಯಾನ್ ಲೈಕ್ ಆಗಿದ್ರೆ ಕಾಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್, ಬೈ ಬಾಯ್.